09 ಯೂಟ್ಯೂಬ್ ಚಾನಲ್. ನಮಸ್ಕಾರ, ಶರಣಾರ್ಥಿ ಕರ್ನಾಟಕ. ನಾನು ನಿಮ್ಮ ಮಂಜುನಾಥ್. ವೆಲ್ಕಮ್ ಟು ಮೈ ಚಾನಲ್ ಮಂಜು 09. ಇವತ್ತು ನಾವು ಸಾಗರಮಂಗಲ KR ಪುರಂ ಕೊಡಗೆಯಲ್ಲಿ ಹತ್ರ ಇರೋ ಏಳುಮಂದಿಯಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಈ ದೇವಸ್ಥಾನದಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಇವರೇ ಪುಟ್ಟ ಅರ್ಚಕ ಸ್ವಾಮಿಗಳು. ನಾನು ಬರೋ ಗಂಟೆ ಇವರು ಅರ್ಚನೆ ಮಾಡ್ತಾಯಿದ್ರು. ಈಗ ಫೋಟೋಗೆ ಪೋಸ್ ಕೊಡ್ತಾ ಇದ್ದಾರೆ. ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ. ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ನಮ್ಮ ರವಿ ಸ್ವಾಮಿಗಳಿದ್ದಾರೆ. ನಾನು ಈ ದೇವಸ್ಥಾನ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡಿಸಿದ್ದೆ ನಮ್ಮ ರವಿ ಸ್ವಾಮಿಗಳು. ಅವ್ರಿಗೂ ಸಹ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಮುಂದೆ ಒರೆಸ್ಕೊಂಡು ಹೋಗ್ತೀನಿ. ಹಾಗೆ ಈ ದೇವಸ್ಥಾನದಲ್ಲಿ 7 ಮಂದಿ ಅಮ್ಮವ್ರದ್ದು ವಿಶೇಷವಾಗಿ ಉಯ್ಯಾಲೆ ಸೇವೆ ನಡೀತಾ ಇತ್ತು. ನೋಡೋಕ್ಕೆ 2 ಕಣ್ಣು ಸಾಲದು ವೀಕ್ಷಕರೇ, ಅಷ್ಟು ಚೆನ್ನಾಗಿ ಉತ್ಸವ ನಡೀತು. ಇದೆಲ್ಲ ನನ್ನ ಪೂರ್ವಜನ್ಮ ಸುಕೃತ ಅಂತಲೇ ನಾನು ನೆನೆಸ್ಕೊತಾ ಇದ್ದೀನಿ. ಸಕಲ ಕಾರ್ಯೇಶು ಸನ್ಮಂಗಳ ಪ್ರಾಪ್ತ್ಯರ್ಥಂ ಏಳುಮಂದಿಯಮ್ಮ ದೇವಿ ಸಂಪೂರ್ಣ ಅನುಗ್ರಹ ಪ್ರಾಪ್ತ್ಯರ್ಥಂ ಯಜಮಾನಸ್ಯ ಕುಮಾರಿಕಸ್ಯ ವಿದ್ಯಾ ಬುದ್ಧಿ ಸದ್ಬುದ್ಧಿ ಸದ್ವಿನಯ ಸದಾಚಾರ ಸದಾ ಕೀರ್ತಿ ಶೀಘ್ರಮೇವ ಉತ್ತಮೋತ್ತಮ ಯಜಮಾನಸ್ಯ ಕುಮಾರಿಕಸ್ಯ ವಿದ್ಯಾಭ್ಯಾಸ ಕ್ಷೇತ್ರೆ ಉನ್ನತ ಸ್ಥಾನ ಪ್ರಾಪ್ತ್ಯರ್ಥಂ ಗೋತ್ರ ಆಲಗೋತ್ರೋತ್ಪನ್ನಸ್ಯ ನಾಗರಾಜ್ ನಾಮಧೇಯಸ್ಯ ಮುನಿದತ್ತ ನಾಮ್ಯಃ ಧನಂಜಯ ನಾಮಧೇಯಸ್ಯ ಮದನ್ ನಾಮಧೇಯಸ್ಯ ಸಹನಾ ನಾಮ್ಯಃ ಸಹ ಕುಟುಂಬಸ್ಯ ಪ್ರಾರ್ಥನೆ ಮಾಡ್ಕೊಳ್ಳಿ, ಇಟ್ಕೊಳ್ಳಿ. ಹೇಳಿ ಯಾದೇವಿ ಪಾಪ ಗುರುಗಳೇ ಇಟ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಹೇಳಿ ಯಾದೇವಿ ಸರ್ವಭೂತೇಷು ಜ್ಯೋತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸರ್ವಮಂಗಲ ದಾತಾರೌ ಪಾರ್ವತಿ ಪರಮೇಶ್ವರೌ ಗಣೇಶಸ್ಕಂದ ಸಂಯುಕ್ತಂ ಒಂದೇ ವಾಂಛಿತ ಸಿದ್ಧಯೇ ಮಮ ಜಾತಕೆ ಸಂತಾನ ಸಕಲ ಕಂಟಕ ಆಚಾರ ಅಪಮೃತ್ಯು ದೋಷ ಪೀಡಾ ಪರಿಹಾರೋ ಅರ್ಥಂ ಇದಂ ಏಳುಮಂದಿಯಮ್ಮ ದೇವತಾಯೇ ನಾಮಾರ್ಚನ ಪೂಜಾ ಕರಿಷ್ಯೆ. ಪ್ರಾರ್ಥನೆ ಮಾಡ್ಕೊಂಡು 5 ಪ್ರದಕ್ಷಿಣೆ ಹಾಕಿ. महनीय गुणात्मने चक्रवर्ती तनूजाय सार्वभौमाय मंगलम् हिरण्यपात्रं मदो आपो नन्ददाते मदोव्योगानीते एकदा ब्रह्मण उपहरते एकदैव यजमान आयुष्ये ददाति विवाह कार्यक्रमाय कृतवान्यासुना देहनागमय भारतदन्ते यत्र पूर्वे आवाज देवताभ्यो नमः मंगल नीराजनं दर्शयामि नीराजनांग आचमनीं समर्पयामि दिव्यगंध परिमळ पत्र पुष्पाणि समर्पयामि भगवत रक्षान् ಶಿರಸಾ ಗೃಹ್ಣಾಮಿ. ನಮಸ್ಕಾರ. ನಾನು ಮಂಜು 09 ಯೂಟ್ಯೂಬ್ ಚಾನಲಿಂದ ನಾನು ಈ ಊರಿಗೆ ಇವತ್ತು ಉತ್ಸವ ಏನೋ ನಡೀತಾ ಇದೆ ಅಂತ ಗೊತ್ತಾಯಿತು. ನಮ್ಮ ಪರಿಚಯಸ್ಥರಿಂದ ಈ ದೇವಸ್ಥಾನಕ್ಕೆ ಬಂದೆ. ಈ ದೇವಸ್ಥಾನದ ಸ್ವಲ್ಪ ಹಿನ್ನೆಲೆ ಹೇಳ್ತೀರಾ? ದೇವಸ್ಥಾನದ ಹಿನ್ನೆಲೆ ಅಂದರೆ 7 ಮಂದಿಯಮ್ಮ ದೇವಸ್ಥಾನ ಇದು 14 ವರ್ಷಗಳ ಕಾಲ ಇಲ್ಲಿ ಸ್ಥಾಪನೆಯಾಗಿ ಆಯಿತು. ಇದು 15 ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ಇಲ್ಲಿ ಬಂದಿರತಕ್ಕಂಥ ಕಷ್ಟ ಅಂತ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಯಾರೇ ಆಗಲಿ ಅಂಥವರಿಗೆ ಕಷ್ಟವನ್ನೆಲ್ಲ ಪರಿಹಾರ ಮಾಡುವುದೇ ಈ ದೇವಯ್ಯ ಒಂದು ವಿಶೇಷ 7 ಮಂದಿಯಮ್ಮ ದೇವಸ್ಥಾನ. ಆದ ಕಾರಣ ಭಕ್ತಾದಿಗಳು
ಹೆಚ್ಚಿಗೆ ಬಂದು ಇಲ್ಲಿ ಎಲ್ಲರಿಗೂ ಒಳ್ಳೆಯದಾಗಿ ಹೋಗಿದೆ. ಅದಕ್ಕಾಗಿ ಈ ದೇವಿಯ ಒಂದು ಶಕ್ತಿಯೇ ಅಪಾರ. ಈ ದೇವರು, ಈ ದೇವಿ ಇದ್ದಾರಲ್ಲ, ಈ ದೇವಿ ಹಿಂದೆಗಡೆ ಮುನೇಶ್ವರ ಸ್ವಾಮಿಯೂ ಇದ್ದಾರೆ. ಆ ಮುನೇಶ್ವರ ಸಹ ಶಕ್ತಿಯನ್ನು ಕೊಡುವಂಥದ್ದು. ಅವನು ಪ್ರತಿನಿತ್ಯವೂ ಸಂಚಾರಿಯಾಗಿರ್ತಕ್ಕಂಥವನು. ಅದಕ್ಕಾಗಿ ಈ ಊರಿನಲ್ಲಿ ಎಲ್ಲರಿಗೂ ಮಳೆ ಬೆಳೆ ಸಮೃದ್ಧಿಯಾಗಲಿ ಅಂತ ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾಕುಂಭಾಭಿಷೇಕ ವಾರ್ಷಿಕೋತ್ಸವವನ್ನು ಮಾಡಿದ್ದೇವೆ. ಭಕ್ತಾದಿಗಳೆಲ್ಲರೂ ಬಂದು ತೀರ್ಥಪ್ರಸಾದವನ್ನು ಸೇವಿಸಿ ಪ್ರಸಾದವನ್ನು ಸ್ವೀಕರಿಸಿ ಭಕ್ತಿಯಿಂದ ಸಂತೋಷದಿಂದ ಹೋಗಿದ್ದಾರೆ. ಇದರಿಂದ ಎಲ್ಲರಿಗೂ ಲೋಕಾ ಸಮಸ್ತ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ ಗುರುಗಳೇ, ಈ ದೇವಸ್ಥಾನದಲ್ಲಿ 7 ಮಂದಿ ಅಮ್ಮ ಅಂದ್ರಲ್ಲ, ಯಾರ್ಯಾರು ಸ್ವಾಮಿ ದೇವಸ್ಥಾನದಲ್ಲಿ 7 ದೇವತೆಗಳು ಅಂದರೆ ಅಕ್ಕ ತಂಗಿಯರು. ಪ್ರಧಾನವಾಗಿ ದುರ್ಗಾದೇವತೆ ಇನ್ನು ಬಿಟ್ಟು 6 ದೇವತೆಗಳು. 6 ದೇವತೆಗಳು ಸೇರಿ ದುರ್ಗಾದೇವತೆ ಆಗಿದೆ. ಅದಕ್ಕೆ 7 ಮಂದಿಯಮ್ಮ ಅಂತ. ಅಂದರೆ ಮಂದಿ ಅಂದರೆ ಒಂದೊಂದು ದೇವತೆಗಳು ಒಂದೊಂದು ಶಕ್ತಿ, ಆ ಶಕ್ತಿಯನ್ನೆಲ್ಲ ಸೇರಿ 7 ಮಂದಿಯಮ್ಮ ಆಗಿದೆ. ಅದಕ್ಕೆ ವಿಶೇಷವಾದಂಥ ಶಕ್ತಿ ಅಂದರೆ ಕಾಳಿ, ಮಹೇಶ್ವರಿ, ದುರ್ಗಿ ಸೇರಿ ಇರ್ತಕ್ಕಂಥ ದೇವಸ್ಥಾನ 7 ಮಂದಿಯಮ್ಮ ದೇವಸ್ಥಾನ. ಅದಕ್ಕಾಗಿ ವಿಶೇಷವಾದ ಶಕ್ತಿ ಇರ್ತಕ್ಕಂಥ ದೇವಿಯೇ ಈ 7 ಮಂದಿಯಮ್ಮ ದೇವಸ್ಥಾನ. ಗುರುಗಳೇ, 7 ಮಂದಿ ಅಂದರೆ ಅವರು ಯಾರ್ಯಾರು ಅಂತ ಯಾರ್ಯಾರು ಅಂದರೆ ಇದು ಏನಾಗುತ್ತೆ ಅಂದರೆ ಹೇಳಕ್ಕೆ ಏನಾಗಿದೆ ಅಂದರೆ ಒಂದು ದೇವತೆಗಳು 6 ದೇವತೆಗಳ ಸಂವಿಧಾನ ಆದರೆ ಮಾತ್ರ 7 ದೇವತೆ ಬರುತ್ತೆ. ಅದಕ್ಕಾಗಿ ಒಂದೊಂದು ಹೆಸರಿಗೆ ಬರಲ್ಲ. ಅದು 7 ಮಂದಿಯನ್ನು ಸೇರಿ ದುರ್ಗಾ, ಕಾಳಿ, ಪರಮೇಶ್ವರ್ 3 ಸೇರಿ 7 ಮಂದಿಯ ದೇವರು ಅಂತ ಹೇಳ್ತಾರೆ. ಹಾಗೆ ನಿಮ್ಮ ದೇವಸ್ಥಾನಕ್ಕೆ ಬರಬೇಕು ಅಂದರೆ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ದೇವಸ್ಥಾನದ ವಿಳಾಸ ಹೇಳೋಕ್ಕಾಗತ್ತಾ? ಹೌದು, ಖಂಡಿತ ಹೇಳ್ತೀನಿ. ಈಗ ಇದು ಸಾಗರಮಂಗಲ, ಕೊಡಿಗೆಹಳ್ಳಿ ಮತ್ತು ಸಾಗರಮಂಗಲ ಮೇನ್ ರೋಡು, ನಿಯರ್ ಇಲ್ಲಿ ಅಶ್ವತ್ಥಕಟ್ಟೆ. ಪ್ರತಿ ಮಂಗಳವಾರ ಶುಕ್ರವಾರ ವಿಶೇಷವಾದ ಪೂಜೆ ನಡೀತದೆ. ಯಾರೇ ಬಂದರೂ ಸಹ ಕಷ್ಟ ಅಂತ ಬಂದವರಿಗೆ ಇಲ್ಲಿ ಬೇಕಾದಷ್ಟು ಉದಾಹರಣೆಗಳು ಇದ್ದಾವೆ. ಉದಾಹರಣೆಗಳು ಕೊಡ್ತಾ ಹೋದ್ರೆ ಸುಮಾರಿದೆ. ಅದು ಭಕ್ತಾದಿಗಳನ್ನೇ ಕೇಳ್ಕೊಳ್ಳಿ. ನಮ್ಮಲ್ಲಿ ಬಂದು ಪೂಜೆ ಮಾಡಿ ಹೋದವರಿಗೆಲ್ಲ ಒಳ್ಳೆಯದಾಗಿದೆ. ಅದಕ್ಕಾಗಿ ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿ ಪಾಪದಿಂದ ವಿಮುಕ್ತರಾಗಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಹಾಗೆ ಗುರುಗಳೇ, ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಭಿಷೇಕ, ಹೋಮ, ಹವನ ಯಾವಾಗ ನಡೆಯುತ್ತೆ ಅಂತ ಹೇಳ್ತೀವಿ? ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಪೂಜೆ, ಹವನ, ಅಭಿಷೇಕಗಳು ನಡೀತವೆ. ಪ್ರತಿ ಮಂಗಳವಾರ ಶುಕ್ರವಾರ ಅಭಿಷೇಕ ಪೂಜೆ ವಿಶೇಷವಾಗಿ ನಡೀತವೆ. ಹಾಗೆ ನಾನು ಪ್ರತಿಯೊಂದರಲ್ಲಿ ಕೇಳಿದ್ದೀನಿ, ಲೋಕ ಸಮಸ್ತ ಸುಖಿನೋಭವಂತು. ನಮ್ಮ ಪ್ರೇಕ್ಷಕರಿಗೋಸ್ಕರ ಇದಕ್ಕೆ ಪೂರ್ತಿ ಅರ್ಥ ಹೇಳ್ತೀರಾ? ಲೋಕ ಸಮಸ್ತ ಅಂದರೆ, ಲೋಕ ಅಂದರೆ ಏನು? ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಗೋವಿಂದ ಹಿಡಿದು ಮನುಷ್ಯರಿಂದ ಪ್ರಾಣಿ ಪಕ್ಷಿಗಳು ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಅಂದರೆ ಜೀವಿತ ಅವಧಿ ಇರುವವರೆಗೆ ಇಲ್ಲಿ ಎಲ್ಲರೂ ಸುಖಮಯವಾಗಿರಬೇಕು ಅಂತ ಲೋಕ ಸಮಸ್ತ ಸುಖಿನೋ ಭವಂತು. ಸುಖ ಅಂದರೆ ನೆಮ್ಮದಿಯನ್ನು ಕೊಡುವಂಥ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಹಾಗೆ ನಮ್ಮ ಎಲ್ಲ ಪ್ರೇಕ್ಷಕರ ಕಡೆಯಿಂದ ತುಂಬ ಧನ್ಯವಾದಗಳು ಹೇಳ್ತಾ ನಿಮಗೊಂದು ನಮ್ಮ ಕಡೆಯಿಂದ ವಂದನೆಗಳು. ಧನ್ಯವಾದ ಮೇಡಮ್. ನಮಸ್ಕಾರ. ನಿಮ್ಮೂರಿಗೆ ನಾನು ಇವತ್ತೇ ಹೊಸದಾಗಿ ಬಂದಿದ್ದೀನಿ. ಈ ದೇವಸ್ಥಾನದ ಬಗ್ಗೆ ನೀವು ಸ್ವಲ್ಪ ಹೇಳಿದ್ರೆ ನಮ್ಮ ಪ್ರೇಕ್ಷಕರಿಗೆ. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ. ಯಾರು ಕಷ್ಟ ಅಂತ ಬರ್ತಾರೋ ಅವ್ರನ್ನೆಲ್ಲ ಕೈ ಹಿಡಿದು ಕಾಪಾಡ್ತಾಳೆ. ಏನು ಕಷ್ಟದ್ದು ಇದು ಅಂತ ಅನ್ಸಲ್ಲ. ಬಂದು ಹೋದ್ಮೇಲೆ ಎಲ್ಲ ಒಳ್ಳೇದೇ ಆಗುತ್ತೆ. ಊರು ಕಾಯ್ತಾಳೆ, ಊರು ಕಾಯತ್ತೆ ತಾಯಿ ಅಮ್ಮನ. ಇದೇ ಊರಿನವರು ಮೇಡಮ್ ನೀವು? ಹೌದು ಸರ್, ಇದೇ ಊರಿನವರು. ಈ ದೇವಸ್ಥಾನದ ಹೆಸರು ಮೇಡಮ್? 7 ಮಂದಿಯಮ್ಮ ದೇವಸ್ಥಾನ. 7 ಮಂದಿಯಮ್ಮ ದೇವಸ್ಥಾನ. ಈ ನಿಮ್ಮದು ವೈಯಕ್ತಿಕವಾದ ವಿಚಾರ ಆದ್ರೇನು ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಿಮ್ಗಾಗಿರೋ ಒಳ್ಳೇದೇನಾದರೂ ನಮ್ಮ ಪ್ರೇಕ್ಷಕರಿಗೆ ಆಗಿದೆ ಸರ್? ಎಲ್ಲ ಒಳ್ಳೇದಾಗಿದೆ. ಶುಕ್ರವಾರ ಮಂಗಳವಾರ ಬರ್ತೀವಿ, ಎಲ್ಲ ಒಳ್ಳೇದಾಗಿದೆ ಸರ್. ನಾವು ಕೇಳ್ಕೊಂಡಿದ್ದೆಲ್ಲ ಒಳ್ಳೇದಾಗಿದೆ. ತುಂಬ ಧನ್ಯವಾದ. ಒಟ್ಟಿಗೆ ಮಾಡೋಣ, ಆಯ್ತಾ? ಅರ್ಜೆಂಟ್ ಇದ್ರೆ ಮಾಡ್ಕೊಡಿ. ಇಲ್ಲ
ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ವಿಶೇಷತಃ ಮನಃಕಾಮನ ಸಿದ್ಧ್ಯರ್ಥ ಬಲಗಡೆ ನಿಂತ್ಕೊಳ್ಳಿ, ಅವರು ಈ ಕಡೆ ಬನ್ನಿ. ಮನಃಕಾಮನ ಸಿದ್ಧ್ಯರ್ಥ ಹಾಂ ಹಾಗೆ ಮತ್ತೇನಿದೆ? ಯಜಮಾನಸ್ಯ ಶೀಘ್ರಮೇವ ಸುಂದರ ಗೃಹ ನಿರ್ಮಾಣ ಕಾಲೇ ಸಕಲ ದೋಷ ಪೀಡಾ ಪರಿಹಾರಾರ್ಥಂ ಇದಂ ಸತ್ಯ ಏಳುಮನ್ಯಮ ದೇವಿ ಸಂಪೂರ್ಣ ಅನುಗ್ರಹ ಪ್ರಾಪ್ತ್ಯರ್ಥಂ ಯಜಮಾನಸ್ಯ ವಿಶೇಷ ಋಣಬಾಧ ನಿವೃತ್ತ್ಯರ್ಥಂ ವಿಶೇಷತಃ ಏಳುಮನ್ಯಮ ದೇವಿ ಸಂಪೂರ್ಣ ಅನುಗ್ರಹ ಪ್ರಾಪ್ತಿರಸ್ತು. ಸರ್ ಇದು ಬಂದು ಮುನೇಶ್ವರ, ಹಾಂ ಇವ್ರು ಬಂದು ಏಳಮಂದೇಮ, ಹಾಂ ಇದು ಮಾರಮ್ಮ, ಹಾಂ ಮಾರಮ್ಮ ದೇವರು. ಇವ್ರು ಯಾರು ಮೇಡಮ್? ಸಿಡೀರಮ್ಮ ಯಡೀರನ್ನ ದೇವರಿಗೆ ಕಾವಲು ಕಾಯ್ತಾ ಇರ್ತಾರೆ, ಒಂಥರ ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ. ಹೌದು. ಈಗ ಈ ದೇವರು ಬಂದು ಇಲ್ಲೇ ತುಂಬ ಥ್ಯಾಂಕ್ಸ್ ಮೇಡಮ್. ವೆಲ್ಕಮ್.